ಮೇಡಮ್, ಇನ್ನು ಮುಂದಿನ ರಾಶಿಗೆ ಹೋಗೋದಾದ್ರೆ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿದೆ? ಅವರ ಆರೋಗ್ಯ, ಹಾಗೆ ವಿಚಾರ, ಎಸ್, ಅವರ ರಿಲೇಶನ್ಶಿಪ್, ಹಣಕಾಸಿನ ವಿಚಾರ. ಸೊ ಈಗ ಮೊದಲನೇದಾಗಿ ಆರೋಗ್ಯದ ವಿಚಾರ. ಆರೋಗ್ಯ ನಿಮಗೆ ತುಂಬ ಚೆನ್ನಾಗಿದೆ, ಪಾಸಿಟಿವ್ ಆದಂಥ ಟೈಮ್. ಸೊ ಆಲ್ಮೋಸ್ಟ್ ಈ ಮಂತ್ ಆರೋಗ್ಯದ ವಿಚಾರಕ್ಕೆಲ್ಲ ಪಾಸಿಟಿವೇ ಬರ್ತಾ ಇದೆ ನನಗೆ, ನಾನು ಅಬ್ಸರ್ವ್ ಮಾಡ್ದಂಗೆ. ಹಾಗೇನೆ ಯಾವುದೇ ತರಹದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಲ್ಲ, ಮನೋರೋಗ ಇಲ್ಲ. ಏನಾದರೂ ಸಣ್ಣ ಪುಟ್ಟ ದೋಷಗಳು, ಪ್ರಾಬ್ಲಮ್ಗಳು ಇದ್ರೂ ಕೂಡ, ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ, ಒಬ್ಬ ಲೇಡಿ ಡಾಕ್ಟರ್ ಅಥವಾ ಲೇಡಿಯಿಂದ ಒಂದು ಹೆಲ್ಪ್ ಸಿಕ್ಕು ನೀವು ಅದರಿಂದ ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುವಂಥ ಟೈಮ್, ಪಾಸಿಟಿವ್ ಆದಂತಹ ಟೈಮು ಆರೋಗ್ಯದ ವಿಚಾರದಲ್ಲಿ. ಇನ್ನು ಎರಡನೇ ಕಾರ್ಡ್ ಬಂದು ರಿಲೇಶನ್ಶಿಪ್ ವಿಚಾರಕ್ಕೆ. ತುಂಬ ಆಪ್ಷನ್ಗಳಿದೆ ನಿಮಗೆ, ಅದನ್ನ ಒಪ್ಕೊಳ್ಳ, ಇದನ್ನ ಒಪ್ಕೊಳ್ಳ, ಆ ಹುಡುಗಿನ ಒಪ್ಕೊಳ್ಳ, ಈ ಹುಡುಗಿನ ಒಪ್ಕೊಳ್ಳ, ಅವನ್ನ ಒಪ್ಕೊಳ್ಳ, ಇವನ್ನ ಒಪ್ಕೊಳ್ಳ. ನೋಡಿ, ಯೋಚನೆ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ ನೀವೇ ಡಿಸಿಷನ್ ತಗೊಳ್ಬೇಕು, ಯೋಚನೆ ಮಾಡಬೇಕಾಗತ್ತೆ. ಟೂ ಮೆನಿ ಆಪ್ಷನ್ಸ್ ಅಂತ ಬಂದಾಗ ರಿಲೇಶನ್ಶಿಪ್ ವಿಚಾರದಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಹಾಗಾಗಿ ನಿಮ್ಮ ಡೆಸ್ಟಿನೇಷನ್ ಏನು, ಇವ್ನು ನನಗೆ ಸರಿ ಹೋಗ್ತಾರಾ, ಇದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಾದ್ರೆ ನಾವು ಅನ್ಕೋತೀವಿ, ಆಪ್ಷನ್ಗಳಿದೆ, ನನಗೆ ಅವನಿದ್ದಾನೆ, ಇವರು ಹುಡುಗಿ ಸಿಗ್ತಾಳೆ, ಈ ಹುಡುಗ ಸಿಗ್ತಾನೆ. ಹಂಗಲ್ಲ, ನೀವು ಹಂಗೆ ಆಪ್ಷನ್ ಇದ್ದಾಗಲೇ ಹೆಚ್ಚು ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ನಿಮ್ಮಲ್ಲಿ ಏನಾದರೂ ಫ್ಲರ್ಟ್ ಮಾಡುವಂಥ ನೇಚರ್ ಇದ್ದರೆ, ನೀವು ಯಾರಿಗಾದ್ರೂ ಫ್ಲರ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಿಮಗೆ ತುಂಬ ಜನ ಫ್ರೆಂಡ್ಸು, ತುಂಬ ಜನ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದು, ತುಂಬ ಜನ ಜೊತೆ ಒಂದು ಮಾತುಕತೆಯನ್ನು ಮಾಡ್ತಾ ಒಂದು ಎಲ್ಲದರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಈ ಸಮಯದಲ್ಲಿ ಸಿಂಹರಾಶಿಯವರು ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕಾಗತ್ತೆ. ಇವ್ರ ಜೊತೆಗೆ ನಾನು ಇರಬೇಕಾ ಬೇಡವಾ ಅಂತ ಹೇಳಿ. ಹಣಕಾಸಿನ ವಿಚಾರಕ್ಕೆ ಫೈನಾನ್ಷಿಯಲ್ ಪ್ರಾಫಿಟ್ನ ತೋರಿಸುವಂಥ ಕಾರ್ಡ್. ಸಿಂಹರಾಶಿಯವರಿಗೆ ಇದು ಪೂರ್ತಿ ಪ್ರಾಫಿಟ್ ತೋರಿಸುವಂಥ ಕಾರ್ಡು. ಗುಡ್ ರಿಸಲ್ಟ್ಸ್ ಬರುತ್ತೆ, ನೀವು ಎಫರ್ಟ್ ಹಾಕಿದ್ರೆ ಅದಕ್ಕೆ ಸರಿಯಾದ ರಿಸಲ್ಟ್ಸ್ನ ನೀವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿಮಗೆ ಬಂದಂಥ ಹಣವನ್ನು ವರ, ನನಗಿಷ್ಟು ದುಡ್ಡು ಬಂದಿದೆ ಅಪ್ಪ, ಇದು ಭಗವಂತನ ಕೃಪೆ ಅಂತ ಹೇಳಿಬಿಟ್ಟು ಕಷ್ಟದಲ್ಲಿರೋರಿಗೆ ದಾನ ಕೂಡ ಮಾಡಿ. ಅದರಿಂದ ನಿಮ್ಗೆ ಇನ್ನೂ ಹೆಚ್ಚು ಪಾಸಿಟಿವ್ ಆಗಿ ಇನ್ನೂ ಹೆಚ್ಚು ಬಿಸ್ನೆಸ್ ಆಗೋದಕ್ಕೆ ಅವಕಾಶ ಇದೆ. ಓಕೆ, ಹಣದ ವಿಚಾರದಲ್ಲಿ ಸೂಪರ್ ಆಗಿದೆ ಸಿಂಹರಾಶಿಯವರಿಗೆ. ಸೊ ಇನ್ನು ಗೈಡೆನ್ಸ್ ಏನ್ ಸಿಗ್ಬೋದು ಸಿಂಹರಾಶಿಯವರಿಗೆ? ಹನುಮಾನ್ ಗೈಡೆನ್ಸ್ ನ ನೋಡೋದು. ಸಿಂಹರಾಶಿಯವರಿಗೆ ಹನುಮಾನ್ ಗೈಡೆನ್ಸ್ ಅಂತ ನಾನು ತಗೊಂಡಾಗ, ಇಲ್ಲಿ ಹನುಮಾನ್ ಗೈಡೆನ್ಸ್ ಅಂತ ಬಂದಾಗ ಯು ವಿಲ್ ಬಿ ರೆಕಗ್ನೈಸ್ಡ್. ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮನೇಲೇನೋ ತುಂಬ ಒಂದು ವರ್ಕ್ ಮಾಡಿದ್ದೀರಾ, ಮನೆ ಜನರಿಗೆಲ್ಲ ಸಹಾಯ ಮಾಡಿದ್ದೀರಾ, ನಿಮ್ಮನ್ನು ಜನ ಗುರುತಿಸ್ತಾರೆ. ಇವನು ಇಷ್ಟು ಒಳ್ಳೆ ಕೆಲಸ ಮಾಡಿದಾನಪ್ಪ, ಈ ಥರದ್ದೆಲ್ಲ ಪಾಸಿಟಿವ್ ಆಗಿ ಒಂದು ರಿಸಲ್ಟ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ರಿಮೈನ್ ಕಮಿಟೆಡ್, ನೀವು ಕಮಿಟ್ಮೆಂಟ್ ತೋರಿಸ್ತಾ ಇದ್ದೀರಾ, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ, ಅದೇ ಪಾತಲ್ಲಿ ಅದೇ ದಾರಿಯಲ್ಲಿ ನೀವು ಮುಂದುವರಿಬೇಕಾಗುತ್ತೆ. ನಿಮ್ಮ ಎಫರ್ಟ್ ಏನಿದೆ ಅದನ್ನು ಜನ ಗುರುತಿಸ್ತಾರೆ, ಅಕ್ನಾಲೆಡ್ಜ್ ಮಾಡ್ತಾರೆ. ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಕೆಲಸ ಏನಿದೆ, ಭಗವಂತ ನಿಮಗೆ ಕೊಟ್ಟಿರೋ ಕೆಲಸ ಇದು ಅಂತ ಹೇಳಿಬಿಟ್ಟು ನೀವು ಇದನ್ನು ಮಾಡ್ತಾ ಹೋಗೋದ್ರಿಂದ ಪಾಸಿಟಿವ್ ರಿಸಲ್ಟ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕೆಂಪು ಬಣ್ಣದ ಒಂದು ವಸ್ತ್ರವನ್ನು ಯಾರಿಗಾದರೂ ನೀಡಿರೋರಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಿ. ಅದರಲ್ಲೂ ಏನಾದರೂ ಹನುಮಾನ್ ದೇವಸ್ಥಾನದಲ್ಲೇ ನಿಮಗೆ ಮಾಡೋಕ್ಕಾದರೆ ಒಂದು ಕೆಂಪು ಶಲ್ಯ ಅಥವಾ ಪಂಚೆ ತೊಗೊಂಡೋಗಿ ದೇವಸ್ಥಾನದಲ್ಲಿ ಅದನ್ನು ಡೊನೇಟ್ ಮಾಡ್ಬೋರೋದು ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಕೊಡ್ತಾರೆ. ರೆಮಿಡಿ ಇದು.